ಶಿವಮೊಗ್ಗದ ಕ್ಷೇತ್ರದ ಟಿಕೆಟ್ ಮಿಸ್ ಆಗ್ತಿದ್ದ ಹಾಗೆ ಸದಾನಂದ ಗೌಡರ ಅಸಮಾಧಾನ ಕೂಡ ಹೇಳ್ತು. ಆದ್ರೆ ಇದರ ಪರಿಣಾಮ ಏನಾಗಬಹುದು, ಕಾಂಗ್ರೆಸ್ ಸೇರ್ಪಡೆ ಆಗಬಹುದಾ ಅನ್ನೋ ಪ್ರಶ್ನೆ ಇತ್ತು. ಇವತ್ತು ಅದಕ್ಕೆ ಉತ್ತರ ಸಿಗಬಹುದು ಅನ್ನೋ ನಿರೀಕ್ಷೆ ಕೂಡ ಇತ್ತು. ಆದ್ರೆ ನಾಳೆಗದು ಪೋಸ್ಟ್ಪೋನ್ ಆಗಿದೆ. ಡಿವಿ ಸದಾನಂದ ಗೌಡರ ಅಸಮಾಧಾನ ಮುಂದುವರೆದಿದೆ. ಒಕ್ಕಲಿಗ ಸಂಘದ ಪ್ರಮುಖರೊಂದಿಗೆ ಡಿವಿಎಸ್ ಸಭೆಯನ್ನು ಕೂಡ ನಡೆಸಿಕೊಂಡಿದ್ದಾರೆ. ನಾಳೆ ಸುದ್ದಿಗೋಷ್ಠಿಯನ್ನ ಕರೆಯುವ ಮೂಲಕವಾಗಿ ತಮ್ಮ ತೀರ್ಮಾನವನ್ನ ಪ್ರಕಟ ಮಾಡುವಂತಹ ಸಾಧ್ಯತೆ. ಆ ತೀರ್ಮಾನ ಏನಾಗಿರುತ್ತೆ? ಪಕ್ಷೇತರವಾಗಿ ಅವರು ಸ್ಪರ್ಧೆಗೆ ಇಳಿತೀನಿ ಅಂತಾನ, ಅಥವಾ ಕಾಂಗ್ರೆಸ್ಗೆ ಹೋಗಿ ನಾನು ಅಲ್ಲಿಂದ ಬೆಂಗಳೂರು ಉತ್ತರದಿಂದ ಸ್ಪರ್ಧೆ ಮಾಡ್ತೀನಿ ಅಂತಾನ, ಅಥವಾ ಮೈಸೂರಿನಿಂದ ಸ್ಪರ್ಧೆ ಮಾಡಬಹುದಾ? ಹೀಗೆ ಹಲವಾರು ಪ್ರಶ್ನೆಗಳು ಎದ್ದಿದೆ. ಇದೆಲ್ಲದಕ್ಕೂ ಉತ್ತರ ನಾಳೆ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟವಾಗುತ್ತೆ. ಇವತ್ತೇ ಹೇಳ್ತಾರೆ ಅಂತ ನಿರೀಕ್ಷೆ ಮಾಡಲಾಗ್ತಾ ಇತ್ತು. ಆದ್ರೆ ಅವರು ಇವತ್ತು ಒಂದಷ್ಟು ಸಭೆಗಳನ್ನ ನಡೆಸಿಕೊಂಡು ಇನ್ನಷ್ಟು ಕ್ಲಾರಿಫಿಕೇಶನ್ ಕನ್ಫರ್ಮ್ ಮಾಡ್ಕೊಳ್ಳೋ ಮೂಲಕವಾಗಿ ನಾಳೆಗೆ ಅದನ್ನ ಮುಂದೂಡಿಕೆ ಮಾಡಿದ್ದಾರೆ. ಹಾಗಾಗಿ ಸಹಜ ಕುತೂಹಲ ಇದೆ, ಏನ್ ಮಾಡಬಹುದು ಡಿವಿ ಸದಾನಂದ ಗೌಡರು ಅಂತ. ರಾಜ್ಯ ಒಕ್ಕಲಿಗ ಸಂಘದ ಅಧ್ಯಕ್ಷರಾದಂಥ ಹನುಮಂತರು ಅವರು ಮತ್ತು ಅವರ ಎಲ್ಲ ಉಪಾಧ್ಯಕ್ಷರುಗಳು ಮತ್ತು ಕಾರ್ಯಾಧ್ಯಕ್ಷರು, ನಿರ್ದೇಶಕ ಮಂಡಳಿಯವರು ನನಗೆ ಫೋನ್ ಮಾಡಿ ನಾನು ನಿಮ್ಮಲ್ಲಿಗೆ ಬರ್ತೀನಿ, ನಿಮ್ಮಲ್ಲಿ ಸ್ವಲ್ಪ ವಿಚಾರಗಳನ್ನು ಮಾತಾಡಲಿಕ್ಕಿದೆ ಅಂತ ಹೇಳುವಂಥ ಮಾತನ್ನು ಹೇಳಿದರು. ಬೇಡ, ನಾನೇ ಬಂದುಬಿಡ್ತೀನಿ ನಿಮ್ಮಲ್ಲಿಗೆ, ನಿಮ್ಮ ಅಷ್ಟು ಜನ ನಮ್ಮಲ್ಲಿಗೆ ಬರೋದು ಬೇಡ ಅಂತ ಹೇಳೋದಕ್ಕೆ ಬೇಕಾಗಿ ನಾನು ಇಲ್ಲಿ ಬಂದಿದ್ದೀನಿ. ಒಂದಷ್ಟು ವಿಚಾರಗಳನ್ನು ಅವರು ನನ್ನ ಜೊತೆ ಪ್ರಸ್ತಾಪ ಮಾಡಿದ್ದಾರೆ. ಅದರ ಬಗ್ಗೆ ನಾನೇನು ಇವತ್ತು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ನಾನು ಈಗಾಗಲೇ ನಿಮಗೆ ಹೇಳಿದ್ದೀನಿ, ನಾಳೆ ನಾನು ಪ್ರೆಸ್ ಮೀಟ್ ಮಾಡ್ತೇನೆ ಅಂತೇಳಿ. ಆ ಪ್ರೆಸ್ ಮೀಟ್ನಲ್ಲಿ ಎಲ್ಲ ವಿಚಾರಗಳನ್ನು ನಾನು ಉಲ್ಲೇಖ ಮಾಡ್ತೇನೆ. ನಾಳೆ ಏನು ಉಳಿಯೋದಿಲ್ಲ. ಇವತ್ತೆಲ್ಲ ನನಗೆ ಕಾಂಗ್ರೆಸ್ನವರು ಕೇಳಿದ್ದಾರೆ, ಬಿ ಜೆ ಪಿಯವರು ಕೇಳಿದ್ದಾರೆ. ಏನು ತೀರ್ಮಾನ ತಗೊಳ್ಬೇಕು ಅಂತ ಹೇಳುವಂಥದ್ದನ್ನು ನಾನು ಸಕಾಲಕ್ಕೆ ತಗೊಳ್ಳುವಂಥ ನಿರ್ಧಾರ ಮಾಡ್ತೀನಿ. ಒಂದು ಕಡೆಗೆ ಸದಾನಂದ ಗೌಡರು ಇಂಡಿಪೆಂಡೆಂಟಾಗಿ ಹೋಗಿ ನಿಂತ್ಕೊಂಡು ಫೈಟ್ ಮಾಡ್ತೀನಿ ಅನ್ನೋ ಪರಿಸ್ಥಿತಿಯಲ್ಲಂತೂ ಸದ್ಯಕ್ಕಂತೂ ಇಲ್ಲ. ಹೋದರೆ ಕಾಂಗ್ರೆಸ್ ಕಡೆಯಿಂದ ಹೋಗಬೇಕು. ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾರಾ ಗೊತ್ತಿಲ್ಲ. ಎಲ್ಲವೂ ಕೂಡ ಮುಗಿದಾದ್ಮೇಲೆ ಕಾಂಗ್ರೆಸ್ ಕಡೆಗೆ ಹೋಗಿ ನಾನು ವಾಪಸ್ ಬರ್ತೀನಿ ನಂಬೋ ಪರಿಸ್ಥಿತಿಯಲ್ಲಿ ಇಲ್ಲ. ಯಾಕಂದರೆ ಜಗದೀಶ್ ಶೆಟ್ಟರ್ ಅವರೇ ಆ ಹೆಜ್ಜೆಯನ್ನು ಇಟ್ಟಾದ್ಮೇಲೆ ಇನ್ನುಳಿದಂಥ ಲೀಡರ್ಸ್ಗಳು ಇಡಲ್ಲ ಅನ್ನುವಂಥ ನಂಬಿಕೆ, ವಿಶ್ವಾಸಗಳು ಬೇರೆ.